ಎಲ್ಲರಿಗೂ ನಮಸ್ಕಾರ. KFD ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ, ಈ ಷೇರುಗಳ ಕುಸಿತ ಯಾಕಾಗುತ್ತೆ ಮಾರುಕಟ್ಟೆಯಲ್ಲಿ, ಅದಕ್ಕೆ ಏನೇನೆಲ್ಲ ಕಾರಣಗಳಿದೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಶೇರ್ ಯಾಕೆ ಏರುತ್ತೆ ಅನ್ನೋದ್ರ ಬಗ್ಗೆ ಸುವಿಸ್ತಾರವಾಗಿ ತಿಳ್ಕೊಂಡ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಶೇರ್ಗಳ ಇಳಿಮುಖ ಹೊಂದಲು ಕಾರಣಗಳೇನು ಅಂತ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFD ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ವಿಡಿಯೋಸ್ನ ಲೈಕ್ ಮಾಡಲು ಹೇಳಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ನಾನಿಲ್ಲಿ ಒಂದು ಲಿಸ್ಟನ್ನು ಹಾಕ್ಕೊಂಡಿದ್ದೇನೆ. ಕಳೆದ ವಿಡಿಯೋ ಹಾಗೇನೆ ಇಲ್ಲೂ ಸಹ ಒಂದು ಲಿಸ್ಟನ್ನು ಬರ್ಕೊಂಡಿದ್ದೇನೆ. ಅದಕ್ಕೆ ಅನುಗುಣವಾಗಿ ನಾನು ಮಾತಾಡ್ತಾ ಹೋಗ್ತೇನೆ. ಮೊದಲನೇ ಒಂದು ವಿಚಾರ ಏನು ಅಂದರೆ, ರಾಜಕೀಯವಾಗಿ ಅಥವಾ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಅಥವಾ ಈ ಇಡೀ ಶೇರ್ ಮಾರ್ಕೆಟಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸ್ಕ್ಯಾಮ್, ಒಂದು ಹಗರಣ ಆಯಿತು ಅಂದರೆ ಅಥವಾ ಭ್ರಷ್ಟಾಚಾರ ಆಯಿತು ಅಂತಂದಲ್ಲಿ ಷೇರುಪೇಟೆಯ ಮೇಲೆ ಗಣನೀಯವಾದಂತಹ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಷೇರುಗಳ ಮೌಲ್ಯ ಕುಸಿತ ಆಗುತ್ತೆ, ಅದರ ದರ ಕುಸಿತ ಆಗುತ್ತೆ ಅನ್ನುವಂಥ ವಿಚಾರ. ಈಗ ಒಂದು ಎಕ್ಸಾಂಪಲ್ ನಾವು ನೋಡೋದಾದರೆ, ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಗಿರ್ಬೋದು, ಅಥವಾ ಕೇತನ್ ಪಾರೇಖ್ ಸ್ಕ್ಯಾಮ್ ಆಗಿರ್ಬೋದು, ಅಥವಾ .com ಬಬಲ್ ಆಗಿರ್ಬೋದು, ಅಥವಾ ಹೊಸದಾಗಿ ಯಾವುದೋ ಒಂದು ರೀತಿಯಾಗಿ ಸ್ಕ್ಯಾಮ್ಸ್ಗಳು ಬಂತು ಅಂದಾಗ ಸಹ ನಿಮಗೆ ಅತಂತ್ರತೆ ಇರುತ್ತೆ ಮಾರುಕಟ್ಟೆಯಲ್ಲಿ. ಅದರಿಂದ ಶೇರ್ಗಳ ಬೆಲೆ ಅಥವಾ ದರ ಏನಿದೆ ಅದು ಕುಸಿತವನ್ನು ಕಾಣ್ತಾ ಹೋಗುತ್ತೆ ಅನ್ನುವಂಥ ವಿಷಯ. ಎರಡನೇ ಒಂದು ವಿಚಾರ ಏನು ಅಂದರೆ, ಪಾರ್ಲಿಮೆಂಟ್ರಿ ಎಲೆಕ್ಷನ್. ಪಾರ್ಲಿಮೆಂಟ್ರಿ ಅಂದರೆ ಲೋಕಸಭಾ ಚುನಾವಣೆಗೂ ಮುಂಚೆ ಜನ ಏನು ಮಾಡ್ತಾರೆ ಅಂದರೆ ಶೇರ್ಗಳನ್ನು ಮಾರೋದಕ್ಕೆ ಮುಂದಾಗ್ತಾರೆ. ಯಾಕೆಂದರೆ ಮುಂಬರುವಂತಹ ಸರ್ಕಾರ ಯಾವ ಪಕ್ಷದವರು ರಚಿಸಲಿದ್ದಾರೆ ಅಥವಾ ಯಾವ ರೀತಿಯಾದಂತಹ ನಿರ್ಣಯಗಳನ್ನು ತರಲಿದ್ದಾರೆ ಅನ್ನುವಂಥ ಒಂದು ಅತಂತ್ರತೆ, ಭಯದ ವಾತಾವರಣ ಸೃಷ್ಟಿಯಾಗೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯಾಗಿ ಲೋಕಸಭೆಯ ಚುನಾವಣೆಗೂ ಮುಂಚೆ ಏನು ಮಾಡ್ತಾರೆ, ಶೇರ್ ಮಾರ್ಕೆಟ್ನಲ್ಲಿ ಇರುವಂಥವರು ಹೆಚ್ಚಿನ ಪ್ರಮಾಣದಲ್ಲಿ ಶೇರಿಂದ ಎಕ್ಸಿಟ್ ಆಗಿ ಪ್ರಾಫಿಟನ್ನು ಬುಕ್ ಮಾಡಿಕೊಂಡು ಹೊರಗೆ ಬರ್ತಾರೆ. ಇದರ ಮೂಲಕ ಏನಾಗುತ್ತೆ, ಶೇರಿನ ದರ ಕುಸಿತವನ್ನು ಕಾಣುತ್ತೆ ಮತ್ತು ನೆಗೆಟಿವ್ ಆದಂಥ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ ಷೇರುಪೇಟೆಯಲ್ಲಿ ಅನ್ನುವಂಥ ವಿಷಯ. ಮೂರನೇ ಒಂದು ವಿಚಾರ ಏನು ಅಂದರೆ, ಹಾಲಿಡೇಸ್ ಅಂದರೆ ರಜೆಗಳು ತುಂಬ ಇದ್ದಲ್ಲಿ ಷೇರುಪೇಟೆಯಲ್ಲಿ ಸತತವಾಗಿ ಟ್ರೇಡಿಂಗ್ ನಡೀತಾ ಇರುತ್ತೆ. ಒಂದು ವೇಳೆ ಕ್ರಿಸ್ಮಸ್ ರಜೆಗಳು, ದೀಪಾವಳಿ ರಜೆಗಳು ಅಂಥೇಳಿ ಬಿಡದೇನೆ ಒಂದು 4-5 ದಿನ ಕಂಟಿನ್ಯೂಸ್ ಆಗಿ ರಜಾ ಬಂದಲ್ಲಿ ಏನಾಗುತ್ತೆ ಅಂತಂದರೆ ಜನರ ಆಸಕ್ತಿ ಕುಂಠಿತವಾಗುತ್ತೆ, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಡಿಮ್ಯಾಂಡ್ ಕಮ್ಮಿ ಆದಾಗ ಮಾರುಕಟ್ಟೆಯಲ್ಲಿ ಸಹ ನಾವು ಶೇರಿನ ಪ್ರಮಾಣದಲ್ಲಿ ಕುಸಿತವನ್ನು ಗಣನೀಯವಾಗಿ ಕಾಣ್ಬೋದು. ಮತ್ತು ಒಂದು ಸ್ವಲ್ಪ ದಿನದ ಬಳಿಕ ಅಥವಾ ಸ್ವಲ್ಪ ಸಮಯದ ಬಳಿಕ ಅದು ರಿಕವರ್ ಆಗುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ನಾಲ್ಕನೇ ಒಂದು ವಿಚಾರ ಏನು ಅಂದರೆ, ಒಂದು ಸ್ಥಿರವಾದಂತಹ ಸರ್ಕಾರ ರಚನೆ ಆಗಿದೆ ಅಂತಂದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರಲ್ಲ. ಒಂದು ವೇಳೆ ಅದು ಅಸ್ಥಿರವಾದಂತಹ ಅಥವಾ ನಾವೆಲ್ಲ ಹೇಳ್ತೀವಲ್ಲ ಹಂಗ್ ಪಾರ್ಲಿಮೆಂಟ್, ಹಂಗ್ ಅಸೆಂಬ್ಲಿ ಅಂತೆಲ್ಲ ಹೇಳ್ತಾರೆ. ಸೊ ಈ ರೀತಿಯಾಗಿ ಚುನಾವಣೆಯಲ್ಲಿ ಬಂದಂಥ ಒಂದು ರಿಸಲ್ಟ್ ಏನಿದೆ ಅದು ಫೇವರಬಲ್ ಆಗಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇಲ್ಲದೇ ಒಂದು ರೀತಿ ಕೋalition ಗೌರ್ಮೆಂಟ್ ಆಗೋದಕ್ಕೆ ಅದು ಎಡೆ ಮಾಡಿ ಕೊಡ್ತು ಅಂತಂದಲ್ಲಿ ಆಗ ಏನಾಗುತ್ತೆ, ಈ ಸಮ್ಮಿಶ್ರ ಸರ್ಕಾರ ಶುರುವಾಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಬಂದಾಗ ಏನಾಗುತ್ತೆ, ಹಲವಾರು ರಾಜಕೀಯದ ನಿಲುವುಗಳು ಬದಲಾವಣೆ ಆಗುತ್ತೆ, ಸರ್ಕಾರದ ನಿಲುವುಗಳು ಸಹ, ನೀತಿಗಳು ಸಹ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಭಯಕ್ಕೆ ಏನಾಗ್ತಾ ಇದೆ, ಮಾರ್ಕೆಟ್ನಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಷೇರುಗಳ ದರದಲ್ಲಿ ಕುಸಿತವನ್ನು ಕಾಣ್ಬೋದು ಅನ್ನುವಂಥ ವಿಷಯ. ಐದನೇ ಅಂಶ ಏನು ಅಂತಂದರೆ, ತುಂಬ ಜನಕ್ಕೆ ಏಕಕಾಲದಲ್ಲಿ ಹಣದ ಅವಶ್ಯಕತೆ ಇದೆ. ಮಾರುಕಟ್ಟೆಯಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದಾರೋ ಅವರಿಗೆ ಹಣದ ಅವಶ್ಯಕತೆ ಇದೆ ಅಂತ ಹೇಳಿ ಅದು ಒಂದೇ ಟೈಮಲ್ಲಿ ಅಟ್ ಎ ಟೈಮಲ್ಲಿ ಎಲ್ಲರೂ ಸಹ ವಿತ್ಡ್ರಾ ಮಾಡೋದಕ್ಕೆ ಮುಂದಾದಾಗ ಸಹ ಶೇರಿನ ಬೆಲೆ ಕುಸಿತವನ್ನು ಕಾಣುತ್ತೆ ಮತ್ತು ಷೇರು ಮಾರ್ಕೆಟ್ ಸಹ ಇಳಿಮುಖದಲ್ಲಿ ಹೋಗುತ್ತೆ ಅನ್ನುವಂಥ ಒಂದು ವಿಷಯ. ಆರನೇ ಒಂದು ವಿಚಾರ ಏನು ಅಂತಂದರೆ, ಕಂಪನಿಯಲ್ಲಿ ಬಂದಂತಹ ಅಂತಿಮವಾದಂಥ ಒಂದು ರಿಸಲ್ಟ್, ಕ್ವಾರ್ಟರ್ಲಿ ರಿಸಲ್ಟ್, 3 ತಿಂಗಳಿಗೆ ಒಂದು ಸಲ ಕಂಪನಿ ತನ್ನ ಲಾಭ ನಷ್ಟದ ಕುರಿತಾದಂಥ ಮಾಹಿತಿ ನೀಡಬೇಕಾದ್ರೆ ಪರ್ಫಾರ್ಮೆನ್ಸ್ ವೈಸಲ್ಲಿ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿಲ್ಲ ಅಂತಂದಾಗ ಏನಾಗುತ್ತೆ ಅಂದರೆ ಅದರ ಒಂದು ಪ್ರಭಾವ ಷೇರುಗಳ ಮೇಲೆ ಉಂಟಾಗುತ್ತೆ, ಶೇರ್ ಮಾರ್ಕೆಟ್ ಮೇಲೆ ಉಂಟಾಗುತ್ತೆ, ಷೇರಿನ ದರ ಕುಸಿತವನ್ನು ಕಾಣ್ತಾ ಹೋಗುತ್ತೆ ಕಂಪನಿಗಳಲ್ಲೂ ಅನ್ನೋಂಥ ಒಂದು ಉದಾಹರಣೆ ಹೇಳೋದಾದರೆ, ಈಗ ಒಂದು ಫಿನಾನ್ಷಿಯಲ್ ಕ್ವಾರ್ಟರ್ನಲ್ಲಿ ಸೇಲ್ಸ್ ಕಮ್ಮಿ ಆಯಿತು ಅಥವಾ ಲಾಭ ಕಮ್ಮಿ ಆಯಿತು ಅಥವಾ ಪ್ರೊಡಕ್ಷನಲ್ಲಿ ಯಾವುದೋ ರೀತಿಯಾದಂಥ ಸಮಸ್ಯೆಗಳಾಗಿದೆ, ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗಿದೆ, ಕೆಲವರು ಲೇಬರ್ಸ್ಗಳು ಸ್ಟ್ರೈಕಿಗೆ ಹೋಗಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಸಂಬಂಧಪಟ್ಟಂತೆ ಅಂದಾಗ ಅದರ ಒಂದು ನೆಗೆಟಿವಿಟಿ ಹೆಚ್ಚಾಗಿರೋದ್ರಿಂದ ಷೇರಿನ ದರದಲ್ಲಿ ಸಹ ಇಳಿಮುಖವನ್ನು ನಾವು ನೋಡಲಿಕ್ಕೆ ಆಗುತ್ತೆ ಅನ್ನುವಂಥ ವಿಷಯ. ಏಳನೇ ಒಂದು ಅಂಶ ಏನು ಅಂತಂದರೆ, ಈ ಪ್ರಾಕೃತಿಕ ವಿಕೋಪಗಳು ಅಂತಂದರೆ ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ನ್ಯಾಚುರಲ್ ಕೆಲಾಮಿಟಿ ಅಂತ ಹೇಳ್ತೀವಿ. ಅದು ಭೂಕಂಪ ಆಗಿರಲಿ, ನೆರೆ ಆಗಿರಲಿ, ಅಥವಾ ಬೇರೆ ಬೇರೆ ರೀತಿಯಾಗಿ ಒಂದು ಗುಡ್ಡ ಕುಸಿತ ಆಗಿರಲಿ, ಈ ರೀತಿ ಪ್ರಾಕೃತಿಕ ವಿಕೋಪಗಳು ಬರಬೇಕಾದ್ರೆ ಸಹ, ನ್ಯಾಚುರಲ್ ಡಿಸಾಸ್ಟರ್ ಆಗಬೇಕಾದ್ರೆ ಸಹ ಈ ರೀತಿಯಾಗಿ ಷೇರು ಮಾರ್ಕೆಟ್ನಲ್ಲಿ ಅದರ ಒಂದು ಗಂಭೀರವಾದಂಥ ಪ್ರಭಾವ ಇರುತ್ತೆ, ಅದು ನೆಗೆಟಿವ್ ಆದಂಥ ಇಮೇಜ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ವಿಷಯ. ಕೆಲವು ಬಾರಿ ಯುದ್ಧದ ಸಮಯದಲ್ಲೂ ಸಹ ಯುದ್ಧ ಘೋಷಣೆ ಆಯಿತು, ಸಡನ್ನಾಗಿ ಯುದ್ಧವನ್ನು ಡಿಕ್ಲೇರ್ ಮಾಡಿದ್ರು ಅಂದಾಗ ಅಥವಾ
ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ, ಡಿಫೆನ್ಸಿಗೆ ಸಂಬಂಧಪಟ್ಟಂತೆ, ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ನಿಲುವುಗಳನ್ನು ತಗೊಂಡಾಗ ಸಹ ಅದರ ಒಂದು ಇಂಪ್ಯಾಕ್ಟ್ ಗಣನೀಯವಾಗಿ ಷೇರುಪೇಟೆಯಲ್ಲಿ ಆಗುತ್ತೆ. ಉದಾಹರಣೆಗೆ ಹೇಳೋದಾದರೆ 98-99 ಸಮಯದಲ್ಲಿ ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ವಿ. ಸೊ ಆ ನ್ಯೂಕ್ಲಿಯರ್ ಟೆಸ್ಟು ಅನಿರೀಕ್ಷಿತವಾಗಿ ಮಾಡಿದ್ರಿಂದ ಅದರ ಒಂದು ಅನಿರೀಕ್ಷಿತತೆಯಿಂದ ತುಂಬ ಜನ ಹೂಡಿಕೆದಾರರು, FIIs, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಎಲ್ಲ ಶೇರಿಂದ ಎಕ್ಸಿಟ್ ಆದರು ಅನ್ನೋಂಥ ವಿಚಾರ. ಯಾಕಂದರೆ ಅತಂತ್ರತೆ ಶುರುವಾಗುತ್ತೆ ಅಂತ. ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಅಷ್ಟೇ ನಮ್ಮ ಮಾರ್ಕೆಟ್ ನೋಡಿದ್ರೆ ನೆಗೆಟಿವ್ ಆಗಿ ಹೋಗಿತ್ತು ಅಥವಾ ಇಳಿಮುಖವನ್ನು ಕಂಡಿತ್ತು ಅನ್ನೋಂಥ ವಿಚಾರ. ಸೊ ಅತಂತ್ರ ಸನ್ನಿವೇಶದಲ್ಲಿ ಸಹ ಷೇರುಪೇಟೆ ನೆಗೆಟಿವ್ ಆಗಿ ನಮಗೆ ಕಾಣುತ್ತೆ. ಆ ಷೇರುಗಳಲ್ಲಿ ಕುಸಿತವನ್ನು ನಾವು ಕಾಣ್ಬೋದು ಅನ್ನೋಂಥ ವಿಚಾರ ದರದಲ್ಲಿ. 8ನೇ ಒಂದು ವಿಷಯ ಸ್ಟಾಕ್ ಬ್ರೋಕರ್ ಸ್ಕ್ಯಾಮ್, ಕರಪ್ಷನ್, ಚೀಟಿಂಗ್ ಅಥವಾ ಸ್ಟಾಕ್ ಬ್ರೋಕರ್ಸ್ ಅಂತ ಕರೆಯಲ್ಪಡುವಂತಹ ಮಧ್ಯವರ್ತಿಗಳು ಯಾರಿರ್ತಾರೋ ಶೇರ್ಗಳನ್ನು ಮಾರಾಟ ಮಾಡುವಂಥವರು, ಬ್ರೋಕರ್ಸ್ಗಳು, ಅವರ ಒಂದು ಏನಂತಂದರೆ ಈ ಸ್ಕ್ಯಾಮ್ಸ್ಗಳು, ಹಗರಣಗಳಲ್ಲಿ ಅಥವಾ ಕರಪ್ಷನಲ್ಲಿ ಇನ್ವಾಲ್ವ್ ಆಗಿದ್ದು ಪಬ್ಲಿಕ್ಕಲ್ಲಿ ಅದು ಗೊತ್ತಾಯಿತು ಅಂತಂದಾಗಲೂ ಸಹ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಜನರಲ್ಲಿ ನಂಬಿಕೆ ಹೊರಟೋಗುತ್ತೆ ಶೇರ್ ಮಾರ್ಕೆಟ್ ಮೇಲೆ. ಷೇರುಗಳ ದರದಲ್ಲಿ ಸಹ ಕುಸಿತವನ್ನು ನಾವು ಕಾಣ್ಬೋದು ಅನ್ನುವಂಥ ವಿಚಾರ. ಹಾಗೆ 9ನೇ ಒಂದು ಅಂಶ ಏನು ಅಂದರೆ, ಇದೇ ಸ್ಟಾಕ್ ಬ್ರೋಕರ್ಗಳು ಆರ್ಥಿಕ ದಿವಾಳಾಗಿದ್ದಾರೆ, ನನ್ನ ಬಳಿ ಹಣ ಇಲ್ಲ, ನಾವು ಲಾಸ್ ಆಗಿ ಹೋಗಿದ್ದೀವಿ ಅಂತೇಳಿ ಡಿಕ್ಲೇರ್ ಮಾಡಿ ಪಬ್ಲಿಕ್ಕಲ್ಲಿ ಅದನ್ನು ರಿವೀಲ್ ಮಾಡೋದಾಗಲೂ ಸಹ ಅದು ಗಣನೀಯವಾಗಿ ಅದರ ಒಂದು ಪ್ರಭಾವ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಆಗ ಜನರು ಸ್ಟಾಕ್ ಬ್ರೋಕರ್ಗಳ ಸಂಸ್ಥೆಗಳ ಮೇಲೆ, ಕಂಪನಿಯ ಮೇಲೆ ನಂಬಿಕೆನ ಕಳ್ಕೊಳ್ತಾ ಹೋಗ್ತಾರೆ. ಅದಕ್ಕೆ ಹೂಡಿಕೆ ಮಾಡೋದಕ್ಕೆ ಹೆದರ್ತಾರೆ. ಇರುವಂಥ ಹೂಡಿಕೆಯಿಂದ ಹೊರಗಡೆ ಬರ್ತಾರೆ. ಎಕ್ಸಿಟ್ ಆಗಿ ಪ್ರಾಫಿಟನ್ನು ಬುಕ್ ಮಾಡುವಂಥ ಸಾಧ್ಯತೆಯಿಂದ ಏನಾಗುತ್ತೆ ಅಂದರೆ ಅದು ದೀರ್ಘಾವಧಿಯಲ್ಲಿ ಅದು ಒಂದು ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಮತ್ತು ಶೇರ್ಗಳಲ್ಲಿ ಸಹ ಅದು ಗಣನೀಯವಾದಂಥ ಇಳಿಕೆಯನ್ನು ನಾವು ಒಂದು 3ರಿಂದ 6 ತಿಂಗಳ ಒಂದು ಅವಧಿ ಒಳಗಡೆ ನಾವು ನೋಡ್ಬೋದು ಅನ್ನೋಂಥ ಒಂದು ವಿಷಯ. ಆಮೇಲೆ 10ನೇ ಒಂದು ವಿಚಾರ ಏನು ಅಂದರೆ, ಡೆತ್ ಆಫ್ ಫೌಂಡರ್, ಅಂದರೆ ಒಂದು ಕಂಪನಿಯ ಸಂಸ್ಥಾಪಕನ ಮರಣ. ಆ ಮರಣದ ನಂತರ ಲೆಗಸಿನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವರ ಕುಟುಂಬದಲ್ಲಿ ಯಾರಿಗೂ ಆಸಕ್ತಿ ಇಲ್ಲ ಅಂದಾಗ ಸಹ ಆ ಕಂಪನಿ ಮೇಲೆ ಒಂದು ನಂಬಿಕೆ, ಟ್ರಸ್ಟ್ ಅಥವಾ ವಿಶ್ವಾಸ ಕಳ್ಕೊಳ್ತಾ ಹೋಗುತ್ತೆ ಅನ್ನುವಂಥ ವಿಷಯ. ಸೊ ಆ ಕಂಪನಿನ ಟೇಕ್ ಓವರ್ ಮಾಡೋರು ಯಾರು ಅನ್ನೋಂಥ ಒಂದು ಪ್ರಶ್ನೆ ಕಾಡಬೇಕಾದ್ರೆ ಸಹ ಕಂಪನಿಯ ಷೇರಿನ ಮೇಲೆ ಅದು ನೆಗೆಟಿವ್ ಆದಂಥ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಷೇರಿನ ಮೌಲ್ಯ ದರದಲ್ಲಿ ಕುಸಿತವನ್ನು ನಾವು ಕಾಣ್ತೀವಿ. ಅದೇ ಒಂದು ಸೆಕ್ಟರ್ ವೈಸಲ್ಲಿ ನಾವು ನೋಡಿದಾಗ ಸಹ ಅದರ ಒಂದು ಪ್ರಭಾವ ಇರುತ್ತೆ. ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುವಂಥ ಕಂಪನಿ ಅತಂತ್ರತೆ ಎಲ್ಲಿದೆ ಅಂದಾಗ ಜನರಿಗೆ ಏನಾಗುತ್ತೆ, ಸೆಕ್ಟರ್ ಮೇಲೆ ಸಹ ಒಂದು ಪ್ರಶ್ನೆ ಕಾಡುತ್ತೆ, ಒಂದು ನಂಬಿಕೆ, ಒಂದು ಭಯ ಉದ್ಭವ ಆಗುತ್ತೆ. ಕಾಂಪಿಟೇಟರ್ಸ್ ಮೇಲೆ ಸಹ ಮುಂದೆ ಈ ಥರ ಕಾಂಪಿಟೇಟರ್ಸ್ಗೂ ಆಗ್ಬೋದೇನೋ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಆ ಕಾಂಪಿಟೇಟಿವ್ ಕಂಪನೀಸಲ್ಲಿ ಹೂಡಿಕೆ ಮಾಡೋದನ್ನು ಸ್ವಲ್ಪ ನಿಲ್ಲಿಸೋದಕ್ಕೆ ಮುಂದಾಗ್ತಾರೆ. ಬೇರೆ ಸೆಕ್ಟರ್ ಕಡೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಆ ಸೆಕ್ಟರ್ಸಲ್ಲಿ ಸಹ ಒಂದು ಗಣನೀಯವಾದಂತಹ ಕೆಲವು ಸಮಯದವರೆಗೆ ಫಾಲನ್ನು ನೋಡ್ಬೋದು ಅನ್ನೋಂಥ ವಿಚಾರ. 11ನೇ ಒಂದು ವಿಷಯ ಏನು ಅಂತಂದರೆ, ಫಿನಾನ್ಷಿಯಲ್ ಇಯರ್ ಕ್ಲೋಜರ್ ಅಂತ ಹೇಳಿ. ಇದು FIIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಆಗಿರ್ಬೋದು, DIA ಅಂತ ಕರೆಯಲ್ಪಡುವಂಥ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಬ್ಯಾಂಕ್, ಇನ್ಶೂರೆನ್ಸ್ ಕಂಪನಿ, ಪೆನ್ಷನ್ ಫಂಡ್, ಈ ರೀತಿ ಹಲವಾರು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳೆಲ್ಲ ಇರ್ತಾರೆ. ಹೆಡ್ಜ್ ಫಂಡ್, HNIs ಎಲ್ಲರೂ. ಸೊ ಇವರಲ್ಲಿ ಈ ಹಣಕಾಸಿನ ವರ್ಷದ ಒಂದು ಕ್ಲೋಜರ್ ಇರುತ್ತೆ. ಅಂದರೆ ಫಾರಿನ್ ಕಂಟ್ರೀಸಲ್ಲಿ ನಾವು ನೋಡಿದ್ರೆ ಕ್ರಿಸ್ಮಸ್ ಸಮಯ ಒಂದು ಫಿನಾನ್ಷಿಯಲ್ ಇಯರ್ ಕ್ಲೋಜರ್ ಅಂತ ಹೇಳಿ ಕರೀತಾರೆ, ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ನ ಅವಧಿಯಲ್ಲಿ. ಸೊ ಅದರಿಂದ FIIsಗಳು ಏನು ಮಾಡ್ತಾರೆ, ಸಾಧ್ಯವಾದಷ್ಟು ಪ್ರಾಫಿಟನ್ನು ಬುಕ್ ಮಾಡಿಬಿಡ್ತಾರೆ ಶೇರ್ಗಳನ್ನೆಲ್ಲ ಮಾರೋದ್ರ ಮೂಲಕ. ಯಾಕಂದರೆ ಅವರ ಕ್ಲೈಂಟ್ಸ್ಗಳಿಗೆ ಆ ಲಾಭದಾಯಕವಾದಂತಹ ಒಂದು ಪ್ರಾಫಿಟನ್ನು ಕಣ್ಣೆದುರುಗಡೆ ತೋರಿಸಿದ್ರೆ ಅವರಿಗೆ ವಿಶ್ವಾಸ ಉದ್ಭವ ಆಗುತ್ತೆ, ಇನ್ವೆಸ್ಟರ್ಸ್ಗಳಿಗೆ ಅಥವಾ ಕ್ಲೈಂಟ್ಸ್ಗಳಿಗೆ. ಅವರು ಮರು ಹೂಡಿಕೆ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ಅಂತ ಹೇಳಿ ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ಗಳೆಲ್ಲ ಪ್ರಾಫಿಟ್ ಬುಕ್ ಮಾಡುತ್ತೆ ಡಿಸೆಂಬರ್ ತಿಂಗಳಲ್ಲಿ. ಅದೇ ರೀತಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳೆಲ್ಲ ಯಾವಾಗ ಮಾಡ್ತಾರೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಮಾಡ್ತಾರೆ ಅನ್ನೋಂಥ ವಿಚಾರ. ಮಾರ್ಚ್ 31ನೇ ತಾರೀಕು ನಮ್ಮ ದೇಶದಲ್ಲಿ ಫಿನಾನ್ಷಿಯಲ್ ಇಯರ್ ಕ್ಲೋಜರ್ ಆಗಿರೋದ್ರಿಂದ ಆ ಸಮಯಕ್ಕೂ ಮುಂಚೆ ಪ್ರಾಫಿಟ್ ಬುಕ್ಕಿಂಗ್ಗಳು ನಡೀತಾ ಹೋಗುತ್ತೆ ಅನ್ನೋಂಥ ವಿಚಾರ. ಅದರಿಂದ ಗಣನೀಯವಾಗಿ ಷೇರು ಮಾರ್ಕೆಟ್ನಲ್ಲಿ, ಷೇರುಪೇಟೆಯಲ್ಲಿ ಕುಸಿತವನ್ನು ನಾವು ನೋಡ್ಬೋದು ಷೇರುಗಳ ಒಂದು ದರದಲ್ಲಿ ಅನ್ನೋಂಥ ವಿಚಾರ. 12ನೇ ಒಂದು ವಿಷಯ ಏನಂದರೆ, ಒಂದು ಪಬ್ಲಿಕ್ ಇಶ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಒಂದು PSU ಕಂಪನಿಗಳಾಗಿರಲಿ ಅಥವಾ ಯಾವುದೋ ಒಂದು ದೊಡ್ಡ ಒಂದು ಸಂಸ್ಥೆ, ಒಂದು ಕಂಪನಿ ದೊಡ್ಡ ಗಾತ್ರದಲ್ಲಿ ಒಂದು IPOನ ಡಿಕ್ಲೇರ್ ಮಾಡಿದೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೂಲಕ ಜನರ ಬಳಿಯಲ್ಲಿ ತನ್ನ ಷೇರುಗಳನ್ನು ಮಾರಿ ಹಣವನ್ನು ಸಂಗ್ರಹಣೆ ಮಾಡೋದಕ್ಕೆ ಮುಂದಾಗಿದೆ ಅಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಆ ಒಂದು ಪಾರ್ಟಿಸಿಪೇಷನ್ ಹೆಚ್ಚಾಗಿ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ, ಪಾರ್ಟಿಸಿಪೇಷನ್ ಆಗಬೇಕು ಅನ್ನೋಂಥ ಮನಸ್ಥಿತಿಯಲ್ಲಿ ಏನಾಗುತ್ತೆ, ಈ ರಿಟೇಲ್ ಇನ್ವೆಸ್ಟರ್ಸ್ಗಳೆಲ್ಲ ಏನು ಮಾಡ್ತಾರೆ, ಆ ಲಾಟನ್ನು ಸಿಗಲಿ ಅನ್ನುವಂಥದ್ದು ದೃಷ್ಟಿಕೋನದಲ್ಲಿ ತಮ್ಮ ಬಳಿ ಇರುವಂಥ ಶೇರ್ಗಳನ್ನೆಲ್ಲ ಮಾರಿ ಹಣವನ್ನು ಸಂಗ್ರಹಿಸಿ ಈ ಲಾಟಿಗೆ ಅಥವಾ ಈ ಇಶ್ಯೂಗೆ ಅಪ್ಲೈ ಮಾಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ. ಸೊ ಹೀಗೆ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಷೇರುಪೇಟೆಯಲ್ಲಿ ಬೇರೆ ಷೇರುಗಳ ದರದಲ್ಲಿ ಕುಸಿತವನ್ನು ನಾವು ಕಾಣಲಿಕ್ಕೆ ಆಗುತ್ತೆ ಅನ್ನುವಂಥ ವಿಚಾರ. 13ನೇ ಒಂದು ವಿಷಯ ಓವರ್ ಬಾಟ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಂದು ಪಾಸಿಟಿವ್ ಆದಂಥ ನ್ಯೂಸ್ ಮಾರ್ಕೆಟ್ನಲ್ಲಿ ಒಂದು ಕಂಪನಿಗೆ ಆಯಿತು ಅಂದಾಗ ತುಂಬ ಜನ ಏನು ಮಾಡ್ತಾರೆ, ಫೋಮೋ ಅನ್ನುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಬರ್ತಾರೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತೇಳಿ ಹಣವನ್ನೆಲ್ಲ ಹಾಕಿ ಆ ಸಂಸ್ಥೆಯ ಶೇರನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಅವಾಗ ಎಕ್ಸ್ಟ್ರೀಮ್ಲಿ ಅದು ಓವರ್ ಬಾಟ್ ಆದಾಗ ಏನಾಗುತ್ತೆ, ಯಾರೆಲ್ಲ ಮೊದಲು ಹಣವನ್ನು ಹಾಕಿರ್ತಾರೋ ಅವರು
ಸೂಕ್ತ ಪ್ರಮಾಣದಲ್ಲಿ ಅವರಿಗೆ ಲಾಭವನ್ನು ತಂದುಕೊಟ್ಟಿದೆ ಆ ಷೇರು ಅಂದಾಗ ಅದನ್ನು ಗಣನೀಯವಾಗಿ ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಫಸ್ಟ್ ಯಾರು ಹೂಡಿಕೆ ಮಾಡಿದ್ರು ಅವರು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಪ್ರೆಷರ್ ಜಾಸ್ತಿಯಾಗಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆದಾಗ ಓವರ್ ಸೆಲ್ಲಿಂಗ್ ಆಗುತ್ತೆ. ಓವರ್ ಸೆಲ್ಲಿಂಗ್ ಮೂಲಕ ಸ್ಟಾಕಿನ ದರದಲ್ಲಿ ಕುಸಿತವನ್ನು ನಾವು ನೋಡಲಿಕ್ಕಾಗುತ್ತೆ ಅನ್ನುವಂಥ ವಿಷಯ. 14ನೇ ಅಂಶ ಏನು ಅಂದರೆ ತೆರಿಗೆಯಲ್ಲಿ ಇರುವಂಥ ಒಂದು ವಿನಾಯಿತಿ ಅಥವಾ ತೆರಿಗೆಯಲ್ಲಿ ಆಗುವಂಥ ಒಂದು ಬದಲಾವಣೆ. ಅದು ರಾಜ್ಯ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರಗಳಾಗಿರಲಿ ಅಥವಾ ಒಕ್ಕೂಟ ಸರ್ಕಾರ, ಯೂನಿಯನ್ ಗೌರ್ಮೆಂಟ್ ಅಂತ ನಾವೇ ಹೇಳ್ತೀವಿ. ಈ ಒಕ್ಕೂಟ ಸರ್ಕಾರದ ಬಡ್ಜೆಟಿನಲ್ಲಿ ಸಹ ಆಯವ್ಯಯದಲ್ಲಿ ಸಹ ತೆರಿಗೆಗೆ ಸಂಬಂಧಪಟ್ಟಂಥ ಬದಲಾವಣೆಗಳು ಹೇಳಿದ್ದಲ್ಲಿ ಸಹ ಏನಾಗುತ್ತೆ, ಅದರ ಒಂದು ಪ್ರಭಾವ ಈ ಕಂಪನಿಗಳ ಮೇಲೆ ಆಗುತ್ತೆ. ಆದ್ದರಿಂದ ಕಂಪನಿಯ ಒಂದು ಶೇರ್ ಕುಸಿತ ಆಗುತ್ತೆ ಅನ್ನುವಂಥ ವಿಚಾರ. ಇದೆಲ್ಲವೂ ಸಹ ಈ ಷೇರು ಪೇಟೆಯಲ್ಲಿ ಷೇರಿನ ಕುಸಿತಕ್ಕೆ ಆಗುವಂಥ ಕಾರಣಗಳೇನು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇದನ್ನು ಹೊರತುಪಡಿಸಿ ಜಿಯೋಪೊಲಿಟಿಕಲ್ ಇಶ್ಯೂಸ್ಗಿಂತ ಸಹ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಇನ್ಫ್ಲೇಷನ್, ಬೆಲೆ ಏರಿಕೆಯ ಒಂದು ಕಾರಣಗಳಿಂದ, ಇಂಟ್ರೆಸ್ಟ್ ರೇಟ್ ಚೇಂಜಸ್ಸಿಂದ ಸಹ, ಬ್ಯಾಂಕಿನಲ್ಲಿ ಬಡ್ಡಿ ದರದ ಒಂದು ವ್ಯತ್ಯಾಸಗಳಿಂದ ಸಹ ಷೇರಿನ ಮೇಲೆ, ಷೇರುಪೇಟೆಯಲ್ಲಿ ಇರುವಂಥ ಷೇರು ದರದ ಮೇಲೆ ಪ್ರಭಾವ ಉದ್ಭವ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.